ಇವತ್ತು ಬಿಜೆಪಿಯ ರಾಜ್ಯ ನಾಯಕರಾಗಿರ್ಬೋದು ಮತ್ತು ಜಿಲ್ಲಾ ನಾಯಕರಾಗಿರ್ಬೋದು ನಾಗೇಂದ್ರ ವಿರುದ್ಧ ಏನು ಸುಳ್ಳು ಆರೋಪಗಳನ್ನು ಏನು ಮಾಡ್ತಾ ಇದ್ದಾರೆ ನಾವು ವಾಲ್ಮೀಕಿ ಸಮಾಜದಿಂದ ಖಂಡಿಸ್ತೇವೆ. ಈಗಾಗಲೇ ಪ್ರಕರಣ ವಾಲ್ಮೀಕಿ ಪ್ರಕರಣ ಈಗಾಗಲೇ ಅವರು ಎಸ್ ಐ ಟಿಯಿಂದ ಕ್ಲೀನ್ ಚೀಟ್ ಆಗಿದ್ದಾರೆ ಮತ್ತು CBI ಆಗಿರ್ಬೋದು ED ಆಗಿರ್ಬೋದು ಈಗಾಗಲೇ ಅವರು ಆ ಕೇಸಲ್ಲಿ ಬೇಲ್ ಮೇಲಿದ್ದಾರೆ. ಅವರು ಆಲ್ರೆಡಿ ಈಗಾಗಲೇ ಬೇಲ್ ಮೇಲಿದ್ದು ಅವರು ಸಚಿವ ಸ್ಥಾನ ಆಗೋಕ್ಕೆ ಅವರು ಅರ್ಹರಿದ್ದಾರೆ. ಈಗಾಗಲೇ ದೇಶದಲ್ಲಿ ಎಲ್ಲ CMಗಳ ಮೇಲೇನೆ ಕೇಸ್ಗಳಿದ್ದು ಬೇಲ್ ಮೇಲಿದ್ದಾರೆ. ಈಗಾಗಲೇ ನಮ್ಮ DK ಶಿವಕುಮಾರ್ ಸಮರ್ಪಿಸಿಕೊಂಡಿದ್ದಾರೆ. ಈಗ ಅವರು ಈಗ ಆರೋಪಿ ಅಂತೇಳಿ ಅವ್ರು ಏನು ಹೇಳ್ತಾರೆ, ಇನ್ನು ಆರೋಪಿ ಎಲ್ಲ ಅವರು ಈಗಾಗಲೇ ನ್ಯಾಯಾಲಯ ಹಂತದಲ್ಲೇ ಕೇಸುಗಳಿದ್ದಾವೆ. ಈ ನ್ಯಾಯಾಲಯದ ಹಂತದಲ್ಲಿ ಕೇಸಿದ್ದಾಗೆ BJP ಅವರು ಈ ಹೋರಾಟವನ್ನು ಮಾಡೋದು ಎಷ್ಟು ಮಟ್ಟಿಗೆ ಸರಿ? ನ್ಯಾಯಾಲಯಕ್ಕೆ ಏನು ಗೌರವ ಕೊಟ್ಟಂತೆ ಇವರು? ಈಗಾಗಲೇ ಜಿಲ್ಲೆಯಲ್ಲಿ ನಾಗೇಂದ್ರ ಅವರು ಪ್ರಭಾವಿಯಾಗಿ ಬೆಳೆದವರನ್ನು ಸಹಿಸಲಾರದೆ BJP ಅವರು ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಮತ್ತು ಅವರು ಯಾವುದೋ ಒಂದು ವ್ಯಕ್ತಿಯಿಂದ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಈಗ ಮುಂದಿನ ದಿನಮಾನಗಳಲ್ಲಿ BJP ಅವರಿಗೆ ತಕ್ಕ ಉತ್ತರ ಕೊಡ್ತಾರೆ. ನಮ್ಮ ಸಮಾಜ ವತಿಯಿಂದ ಅವ್ರನ್ನ ಯಾವ ಮಟ್ಟಿಗೆ ತಗೊಂಡು ಹೋಗ್ಬೇಕಂತೇಳಿ ಈಗಾಗಲೇ ಜನ ಮಾತಾಡ್ತಾ ಇದ್ದಾರೆ. ಸುಳ್ಳು ಆರೋಪವನ್ನು ನಾವು ಖಂಡಿಸ್ತೇವೆ. ನನ್ನ ಹೆಸರು ಅಖಂಡ ಕರ್ನಾಟಕ ವಾಲ್ಮೀಕಿ ನಾಯಕರ ಒಕ್ಕೂಟದ ಜಿಲ್ಲಾಧ್ಯಕ್ಷ. ನಾವು ಮುದಿಮಲ್ಲ ಅಂತೇಳಿ. ನಾನು ಅವ್ರೇನು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ BJP ಅವ್ರಿಗೆ ಏನು ಅರ್ಹತೆ ಇಲ್ಲ ಗೊತ್ತಿಲ್ಲ ನನಗೆ. ಅವರು ಯಾವ ಉದ್ದೇಶ ಮೇಲೆ ಮಾಡ್ತಾರಂತ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಾಗಿ ಇವಾಗ ನ್ಯಾಯಾಲಯದಲ್ಲಿ ಇದ್ಮೇಲೆ ಇವರು ಪ್ರತಿಭಟನೆ ಮಾಡಿ ಏನು ಇವರೇ ಇವರು ನ್ಯಾಯ ಕೊಡ್ತಾರ? ನ್ಯಾಯ ದೇವತೆ ಎಲ್ಲಿದ್ದಾರೆ? ನ್ಯಾಯಾಲಯದಾಗ ಇರ್ತಾರ. ಅವರು ಏನು ಆಗದ ಅಲ್ಲಿ ಇತ್ಯರ್ಥ ಆಗುತ್ತಾಗಲಿ. ಈ ಥರ ಪ್ರತಿಭಟನೆ ಮಾಡ್ತೀವಿ ಅದು ಮಾಡ್ತೀವಿ ಅಂದರೆ ಅವ್ರು ಮಾಡಿರಲಿ. ಇವಾಗ ಏತ್ನಲ್ಲ ಅವ್ರ ಮನೆಯಲ್ಲಿ ನಿದ್ದೆ ಬರ್ತಾ ಇಲ್ಲ. ಯಾಕಂದ್ರೆ ನಾಗೇಂದ್ರ ಸರ್ ಅವರು ಮಿನಿಸ್ಟರ್ ಆದಾಗ್ಲಿದ್ದ ಈ BJP ಅವ್ರಿಗೆ ನಿದ್ದೆ ಬರ್ತಾ ಇಲ್ಲ. ಯಾಕಂದ್ರೆ ಬಳ್ಳಾರಿ ಡಿಸ್ಟಿಕಲ್ಲಿ ಫುಲ್ಲು ಎದ್ಬಿಟ್ಟದ್ದು. ಯಾಕಂದ್ರೆ ನಾಗೇಂದ್ರ ಸರ್ ಮಿನಿಸ್ಟರ್ ಆದಮೇಲೆ ಕಾರ್ಯಕರ್ತರು ಎಲ್ಲರೂ ಜನಗಳೆಲ್ಲ ಆರ್ಬಿಟ್ಟಕ್ಕೆ ಇವ್ರಿಗೆ ನಿದ್ದೆ ಬರ್ತಿಲ್ಲ. ಅದಕ್ಕೆ ಮತ್ತೆ ನಿದ್ದೆ ಬರ್ಲಾದ 2 ದಿವಸ ಬಂದು ಮಾಡ್ಬೋದು. ಅದಕ್ಕೇನು ಪಾಪ ಮಾಡ್ಲಿಬಿಟ್ಟು ಅವ್ರದ್ದೇನು ತೊಂದರೆ ಇಲ್ಲ. ಪಾಪ ಅವರಿಗೆ ಅಷ್ಟು ಇದೈತೆ ಅಂದ್ರೆ ಮಾಡಲಿ. ಯಾಕಂದ್ರೆ ನಾವು ಅವ್ರ ಕಾಂಟ್ರಾಗಿ ನಾವು ಮಾಡೋದು ಏನೈತೆ ನಾವು ಮಾಡ್ತೀವಿ. ಯಾಕಂದ್ರೆ ನಮ್ಮ ದಲಿತರಂದ್ರೆ ಅಷ್ಟು ಹೀನವಾಗಿ ನೋಡಿ ಇದು ಮಾಡ್ತಾ ಇದ್ದಾರೆ. ಯಾಕಂದ್ರೆ ದಲಿತರಂದ್ರೇ ಅವ್ರಿಗೆ ಹೊಟ್ಟೆ ನೋವು. ದಲಿತರ ಮಿನಿಸ್ಟರ್ ಆಗಿಬಿಟ್ರಲ್ಲ, ಬಳ್ಳಾರಿ ಡಿಸ್ಟಿಕಲ್ಲಿ ದಲಿತರ ಮಿನಿಸ್ಟರ್ ಆಗಿಬಿಟ್ರಲ್ಲ ಅಂತೇಳಿ ಅದ್ರ ಹೊಟ್ಟೆ ಕಿಚ್ಚ ಮೇಲೆ ಇದು ಮಾಡ್ತಾ ಇದ್ದಾರೆ. ಮಾಡಿಬಿಟ್ಟು ಅವರು ಉದ್ದೇಶ ಅವ್ರಿಗೆ ಏನೈತೋ ಗೊತ್ತಿಲ್ಲ. ಅವ್ರ ಉದ್ದೇಶದಿಂದ ಅವ್ರು ಏನೇನು ಮಾಡ್ಕೊಂಬ್ಲಿ. ಅವ್ರಿಗೆ ನಾವು ಪ್ರತಿ ಉತ್ತರ ಕೊಡೋಕೆ ನಾವು ರೆಡಿ ಇದ್ದೀವಿ. ನಮ್ಮ ಸಮಾಜದ ಪರವಾಗಿ ನಮ್ಮ ಸಮಾಜದವರೆಲ್ಲ ಲೀಡರ್ಗಳು ಎಲ್ಲ ಕಾರ್ಯಕರ್ತರು ಎಲ್ಲ ನಮ್ಮ ಸಮಾಜ ಎಲ್ಲ ನಾವು ಏನು ಉತ್ತರ ಕೊಡ್ಬೇಕು ಅದು ಕೊಡತ್ತೀವಿ ಅವ್ರಿಗೆ. ಓಕೆ.